ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಂಧಾತ್ರೇ ನಮಃ. ಓಂ ದಿವೇ ಜನಾಯ ತನ್ವೇ ಗೃಣಾನಃ ಅನುದ್ಯಾವ ಪೃಥಿವೀ ತತ್ತ ಓಜೋ ಮರ್ತ್ಯ ಜಿಹತ ಇಂದ್ರ ದೇವಾಃ ಕೃಷ್ವಾ ಕೃತ್ನೋ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 206ನೇಯ ಸಂಧಾತ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರದ ಅರ್ಥವನ್ನು ನಾವಿವತ್ತು ನೋಡಬೇಕಾಗಿದೆ. ಮೊಟ್ಟ ಮೊದಲು ಸಂಧಾತ ಅನ್ನೋ ಶಬ್ದಕ್ಕೆ ಏನೇನು ಅರ್ಥ ಆಗ್ತವೆ ಅನ್ನೋದನ್ನು ನೋಡೋಣ. ಸಂಧಾತ ಅಂದರೆ ಒಟ್ಟುಗೂಡಿಸುವವನು. ಸಂಧಿ ಅಂದರೆ ಒಟ್ಟು ಗೂಡುವಿಕೆ, ಸಂಧಾತ ಅಂದರೆ ಒಟ್ಟುಗೂಡಿಸುವವನು. ಭಕ್ತರನ್ನ ವೈಕುಂಠದಲ್ಲಿ ತನ್ನ ನೆಲೆಯಾದಂಥ ಲೋಕಗಳಲ್ಲಿ ಒಟ್ಟುಗೂಡಿಸ್ತಾನೆ. ಅಭಕ್ತರನ್ನ, ತನ್ನ ದ್ವೇಷಿಗಳಾದವರನ್ನ, ತನ್ನ ಭಕ್ತರನ್ನು ದ್ವೇಷಿಸುವವನನ್ನ ಅವನು ದುರ್ಗತಿಗೆ ಜೋಡಿಸ್ತಾನೆ. ಸಾಮಾನ್ಯವಾದ ಅರ್ಥ. ಮತ್ತೆ ಜಗತ್ತಿನಲ್ಲಿ ಯಾವನೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ವಸ್ತು, ಅದು ಎಲ್ಲೇ ಇರಲಿ, ಯಾವ ದೇಶದಲ್ಲಿ ಇರಲಿ, ಯಾವುದೇ ಕಾಲದಲ್ಲಿ ಇರಲಿ, ಅದೆಲ್ಲವನ್ನು ಅವನು ಪರಸ್ಪರ ಜೋಡಿಸ್ತಾನೆ. ಈ ಜಗತ್ತಿನಲ್ಲಿ ಯಾವ ವ್ಯಕ್ತಿ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಇರಬೇಕು ಅಂತ ಅನ್ನೋದು ಇದೆಲ್ಲವೂ ಭಗವಂತನ ಇಚ್ಛೆಯನ್ನ ಅವಲಂಬಿಸಿಕೊಂಡಿದೆ. ಯಾರಿಗೆ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಏನಾಗಬೇಕು ಅದೆಲ್ಲವೂ ಅವನದ್ದೇ ಆಗಿದೆ. ಒಬ್ಬ ಯಾರನ್ನು ವ್ಯಕ್ತಿಯನ್ನ ಪತಿಯನ್ನಾಗಿ ಜೋಡಿಸ್ತಾನೆ, ಮತ್ತೊಬ್ಬರನ್ನ ಪತ್ನಿಯನ್ನಾಗಿ ಜೋಡಿಸ್ತಾನೆ, ಮತ್ತೊಬ್ಬನನ್ನ ತಂದೆಯನ್ನಾಗಿ, ಮತ್ತೊಬ್ಬರನ್ನ ತಾಯಿಯನ್ನಾಗಿ, ಮತ್ತೊಬ್ಬರನ್ನ ಮಗನನ್ನಾಗಿ, ಗೆಳೆಯರನ್ನಾಗಿ ಜೋಡಿಸ್ತಾನೆ. ಮತ್ತೊಬ್ಬರು ಯಾರೋ ಒಬ್ಬರನ್ನ ಧನಿಕರನ್ನಾಗಿ ಮಾಡ್ತಾನೆ, ಮತ್ತೊಬ್ಬರನ್ನ ಬಡವರನ್ನಾಗಿ ದಾರಿದ್ರ್ಯದಿಂದ ಜೋಡಿಸ್ತಾನೆ, ಮತ್ತೊಬ್ಬರಿಗೆ ವಿದ್ಯೆಯ ಜೋಡಣೆಯನ್ನು ಕೊಡ್ತಾನೆ, ಮತ್ತೊಬ್ಬರಿಗೆ ಅಜ್ಞಾನದ ಸಂಬಂಧವನ್ನು ಕಲ್ಪಿಸ್ತಾನೆ. ಯಾರೋ ಒಬ್ಬರಿಗೆ ಒಬ್ಬ ವ್ಯಕ್ತಿಯನ್ನ, ಸ್ತ್ರೀ ಇರಲಿ ಪುರುಷ ಇರಲಿ, ರೂಪದಿದ್ದ ಜೊತೆಗೆ ಅವರನ್ನು ಜೋಡಿಸ್ತಾನೆ. ಮತ್ತೊಬ್ಬರಿಗೆ ಸುಖದ ಸಂಬಂಧವನ್ನು ಕೊಡ್ತಾನೆ. ಒಬ್ಬರಿಗೆ ದುಃಖವನ್ನ, ಮತ್ತೊಬ್ಬರಿಗೆ ಸುಖವನ್ನ, ಒಬ್ಬರಿಗೆ ವಿನಯ, ಮತ್ತೊಬ್ಬರಿಗೆ ಅಹಂಕಾರವನ್ನ ಅವನು ಜೋಡಿಸ್ತಾನೆ. ಆಯಾ ವ್ಯಕ್ತಿಗಳನ್ನ ಆಯಾ ಗುಣದಿಂದ ಜೋಡಿಸ್ತಾನೆ. ಒಂದು ಪದವನ್ನ, ಒಂದು ಅಕ್ಷರವನ್ನು ಮತ್ತೊಂದು ಅಕ್ಷರದಿಂದ ಜೋಡಿಸ್ತಾನೆ. ಒಂದು ಪದವನ್ನು ಮತ್ತೊಂದು ಪದದಿಂದ ಜೋಡಿಸ್ತಾನೆ. ಒಂದು ವಾಕ್ಯವನ್ನು ಮತ್ತೊಂದು ವಾಕ್ಯದೊಂದಿಗೆ ಜೋಡಿಸ್ತಾನೆ. ಈ ಎಲ್ಲಾ ಜೋಡಣೆಗಳು ಕೂಡ ಜಡಗಳ ಪರಸ್ಪರ ಜೋಡಣೆ, ಚೇತನಗಳ ಪರಸ್ಪರ ಜೋಡಣೆ. ಜಡಗಳು ಮತ್ತು ಚೇತನಗಳು ಪರಸ್ಪರ ಒಂದನ್ನೊಂದು ಜೋಡಿಸಿಕೊಂಡಿರುವುದು, ಹೊಂದಿಕೊಂಡಿರುವುದು, ಅದೆಲ್ಲವೂ ಕೂಡ ಅವನದ್ದೇ ಆಗಿದೆ. ಈ ಪ್ರಕೃತ ನಾವು ನೋಡ್ತಿರುವಂತಹ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಈ ಜಗತ್ತೆಲ್ಲವನ್ನು ಅವನು ಧರಿಸಿದ್ದಾನೆ, ಎತ್ತಿ ಹಿಡಿದಿದ್ದಾನೆ. ಮತ್ತು ಪುಷ್ಣಾತಿ, ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ಕೂಡ ಅವನು ಕೊಟ್ಟಿದ್ದಾನೆ ಅಂತ ಅದರ ಅರ್ಥ. ಜಡವಾದ ಜಗತ್ತಿಗೆ ಕೊಡುವುದಕ್ಕಿಂತ ಹೆಚ್ಚಾಗಿ ಚೇತನದಿಗೆ ಶಕ್ತಿಯನ್ನು ತುಂಬಿದ್ದಾನವನು ಅಂತ ಈ ಬೃಹತಿ ಮಂತ್ರವು ಹೇಳ್ತಿದೆ. ಮತ್ತೆ ಇಲ್ಲಿ ಸಂಧಾತ ಅನ್ನುವಂಥ ನಾಮವು ಕೂಡ ಹೇಳ್ತದೆ. ಇವಿಷ್ಟು ಆ ನಾಮ ಮತ್ತು ಬೃಹತಿಗೆ ಇರುವಂಥ ಒಂದು ಸಂಬಂಧದ ವಿವರ. ಸಂಧಾತ ಅನ್ನುವುದಕ್ಕೆ ಒಂದನ್ನು ಮತ್ತೊಂದರ ಜೊತೆಗೆ ಜೋಡಿಸುವುದು ಅನ್ನೋ ಅರ್ಥವನ್ನ ಹೆಚ್ಚು ವಿಸ್ತೃತವಾಗಿ ಗೋವಿಂದಾಚಾರ್ಯ ಹೇಳಿದ್ದನ್ನ ಮೊದಲು ಹೇಳಿದ್ದೇನೆ. ವಸ್ತುತಃ ಬನಂಜ ಗೋವಿಂದಾಚಾರ್ಯರು, ಸಗ್ರಿ ರಾಘವೇಂದ್ರಾಚಾರ್ಯರು ಮೊದಲಾದವರು ಏನು ಹೇಳಿದ್ದಾರೆ ಅಂತ ಅನ್ನೋದನ್ನ ಪ್ರತಿನಿತ್ಯ ನಾನು ಗಮನಿಸ್ತಾನೆ ಇರ್ತೇನೆ. ಅವರೆಲ್ಲರೂ ಹೇಳಿದ್ದಾದ ಮೇಲೆ
ಅದ್ಯಾವುದಾದ್ರೂ ಅರ್ಥವನ್ನು ಹೇಳುವುದು ಬಾಕಿ ಉಳಿದಿದ್ದರೆ ಆ ಕೆಲಸವನ್ನು ನಾನು ಮಾಡುವಂತಹ ಪ್ರಯತ್ನವನ್ನು ಮಾಡಿರ್ತೇನೆ ಆ ಹಿಂದಿನವರು ಕೊಟ್ಟ ಬೆಳಕಿನಲ್ಲಿ. ಈಗಾಗಲೇ ನೋಡ್ತಾ ಇದ್ದೀರಿ, ಸಾಯಣಾಚಾರ್ಯರು, ಭಗವಂತಾಚಾರ್ಯರು, ರಘುನಾಥ ತೀರ್ಥರು ಮೊದಲಾದವರು ಮೂಲ ವೇದ ಮಂತ್ರಗಳಿಗೆ ಮತ್ತು ಸಂಪಾದಿತವಾದ ವೇದ ಮಂತ್ರಗಳಿಗೆ, ಸಂಪಾದಿತವಾದ ಬೃಹತಿ ಮಂತ್ರಗಳಿಗೆ ಮಾಡಿದ ವ್ಯಾಖ್ಯಾನವನ್ನು ನಾವು ಗಮನಿಸಿರ್ತೇವೆ. ಅದಲ್ಲದೇ ಶಂಕರಾಚಾರ್ಯರು, ಪರಾಶರ ಭಟ್ಟರು, ಸತ್ಯಸಂಧ ಸ್ವಾಮಿಗಳು ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ಮಾಡಿದ ವ್ಯಾಖ್ಯಾನವನ್ನು ಕೂಡ ಗಮನಿಸ್ತಾ ಇರ್ತೇವೆ. ಅದೆಲ್ಲವನ್ನು ನೋಡಿಕೊಂಡೇ ಮುಂದುವರಿಯುವಂಥ ಪ್ರಯತ್ನವನ್ನು ನಾನು ಮಾಡ್ತಿರ್ತೇನೆ. ಈಗ ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಮೂಲ ಋಗ್ವೇದದ 6ನೇ ಮಂಡಲದ 18ನೇ ಸೂಕ್ತದಲ್ಲಿ 14ನೇ ಮಂತ್ರ ಒಂದಿದೆ, ಅನುತ್ವಾಹಿಗ್ನೆ ಅಧ ದೇವಾಹ ಅಂತ. ಆ ಮಂತ್ರದಲ್ಲಿ ಕೊನೆಗೆ ದಿವೇ ಜನಾಯ ತನ್ವೇ ಗೃಣಾನಹ ಅಂತಿದೆ. ಅದಷ್ಟು ಭಾಗವನ್ನು ಮಾತ್ರ ಈ ಬೃಹತಿ ಮಂತ್ರಕ್ಕೆ ಸೇರಿಸ್ಕೊಂಡಿದ್ದಾರೆ. ಮೊದಲಿನ 3 ಪಾದಗಳನ್ನ ಬಿಟ್ಟಿದ್ದಾರೆ. ಅದಾದ್ಮೇಲೆ 15ನೇ ಮಂತ್ರದಲ್ಲಿ ಅನುದ್ಯಾವ ಪೃಥ್ವಿ ತತ್ತವೋಜೋ ಅಮರ್ತ್ಯ ಜಿಹತ ಇಂದ್ರದೇವಾಹ ಕೃಷ್ವ ಕೃತ್ನೋ, ಇಷ್ಟು 15ನೇ ಮಂತ್ರದಲ್ಲಿ ಇದಿಷ್ಟನ್ನು ಸೇರಿಸಿ ಇಲ್ಲಿನ ಬೃಹತಿಯನ್ನ ಹೆಣೆದಿದ್ದಾರೆ. ದಿವೇ ಜನಾಯ ತನ್ವೇ ಗೃಣಾನಹ, ಅದಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡ್ಬೇಕು. ಇಂದ್ರ ತನ್ನನ್ನು ಸ್ತುತಿಸುವಂತಹ ಒಬ್ಬ ಭಕ್ತನಿಗೆ ಮತ್ತು ಅವನ ಮಗನಿಗೂ ಕೂಡ ಸಂಪತ್ತನ್ನ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಗೃಣಾನಹ, ಈ ಭಗವಂತ, ಈ ಇಂದ್ರ ಹೀಗೆ ಭಕ್ತರಿಂದ ಸ್ತೋತ್ರವನ್ನು ಸ್ವೀಕಾರ ಮಾಡಿದ್ದಾನೆ. ಮತ್ತೆ ಅವರಿಗೆ, ಅವರ ಸಂತಾನಕ್ಕೆ ಎಲ್ಲದಕ್ಕೂ ಕೂಡ ಕೊಡಬೇಕಾದ ಸಂಪತ್ತನ್ನ ಕೊಡ್ತಾನೆ. ಇಂದ್ರನೇ, ನಿನ್ನ ಶಕ್ತಿಯನ್ನ, ಓಜಸ್ ಅಂದ್ರೆ ನಿನ್ನ ಶಕ್ತಿ, ಅದನ್ನೇ ಈ ಮೇಲಿನ ಲೋಕ ಮತ್ತು ಕೆಳಗಿನ ಲೋಕಗಳು, ಜುಲೋಕ ಮತ್ತು ಭೂಲೋಕಗಳು ಅನುಸರಿಸಿ ಮುನ್ನಡೆದಿವೆ. ದೇವತೆಗಳು ನಿನ್ನ ಬಲವನ್ನೇ ಉಪಜೀವಿಸಿಕೊಂಡಿದ್ದಾರೆ. ಜಡ ಚೇತನ ಎಲ್ಲವೂ ಕೂಡ ನಿನ್ನ ಬಲವನ್ನು ಉಪಜೀವಿಸಿಕೊಂಡಿದೆ, ಅದನ್ನು ಆಶ್ರಯಿಸಿಯೇ ಇದು ಇದೆ. ನೀನು ಅನೇಕ ಕರ್ಮಗಳನ್ನು ಮಾಡುವವನು. ಕೃತ್ನೋ ಅಂದ್ರೆ ನಿನ್ನ ಇನ್ನೂ ಮಾಡದೇ ಇರುವಂತಹ ಕರ್ಮ ಏನಾದರೂ ಇದ್ರೆ ಅದೆಲ್ಲವನ್ನೂ ಮಾಡು. ಈ ಕೆಲವು ಲೀಲೆಗಳನ್ನು ಈಗಾಗಲೇ ನೀನು ತೋರಿಸಿದ್ದೆ, ಇನ್ನೂ ಕೆಲವು ಲೀಲೆಗಳನ್ನ ನೀನು ತೋರಿಸ್ಬೇಕಾಗಿದೆ. ಆ ಮುಂದಿನ ಲೀಲೆಗಳನ್ನು ತೋರಿಸು. ಅದಾದ ಬಳಿಕ ಯಜ್ಞಗಳಲ್ಲಿ ಹೊಸ ಹೊಸ ಸ್ತೋತ್ರಗಳನ್ನ ಹುಟ್ಟು ಹಾಕೋ, ಹೊಸ ಹೊಸ ಸ್ತೋತ್ರಗಳನ್ನು ಬೆಳಕಿಗ್ತ ಅಂತ. ನವೀಯೋ ಜನಯಸ್ವ ಯಜ್ಞೈಹಿ ಅಂತ. ಅದೆಲ್ಲವೂ ಮುಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದು. ನಾವು ಮುಂದೆ ನೋಡ್ಬೇಕಾದ ಸಂಧಿ ಮತ್ತೆ ನಮಃ ಅನ್ನುವ ನಾಮಕ್ಕೆ ಸಂಬಂಧಪಟ್ಟದ್ದು. ಆದರೂ ಅಲ್ಲಿಗೆ ಆ ವೇದ ಮಂತ್ರದ ವ್ಯಾಖ್ಯಾನ ಮುಕ್ತಾಯ ಕಾಣುವುದರಿಂದ ಅದನ್ನ ಈಗಲೇ ಹೇಳಿದೆ ಅಷ್ಟೆ. ಇದಿಷ್ಟು ಸಾಯಣಾಚಾರ್ಯರು ನಮಗೆ ತಿಳಿಸಿಕೊಟ್ಟಂಥ ಅರ್ಥ. ಭಗವಂತಾಚಾರ್ಯರು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಭಗವಂತಾಚಾರ್ಯರ ದೃಷ್ಟಿಯಲ್ಲಿ ಸಂಧಾತ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಬೃಹತಿ ಮಂತ್ರ ಪುರು ಸಹಸ್ರ ನಿಶಿಷಾ ಅಭಿಕ್ಷಾಮುತ್ತೂರ್ವಯಾಣಂ ಧೃಷತಾ ನಿನೇಥ ಅನುತ್ವಾಹಿಗ್ನಿ ಅಧದೇವ ಮದನ್ ವಿ ಅಂತ. ಸಂಧಾತ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತೆ ಬೃಹತಿ ಮಂತ್ರ. ಭಗವಂತಾಚಾರ್ಯರು ತೋರಿಸುವ ಬೃಹತಿ ಮಂತ್ರ ಮತ್ತೆ ರಘುನಾಥ ಸ್ವಾಮಿಗಳು ತೋರಿಸುವ ಬೃಹತಿ ಮಂತ್ರ ಎರಡು ಬೇರೆ ಬೇರೆ ಆಗಿರ್ತವೆ. ಸಂಖ್ಯೆಯೂ ಬೇರೆ ಬೇರೆ ಇದೆ. ಸಂಧಾತ ಅನ್ನುವುದು 203ನೇ ನಾಮ ಭಗವಂತಾಚಾರ್ಯ ದೃಷ್ಟಿಯಲ್ಲಿ, 206ನೇದ್ದು ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ. ಈಗ ನಾವು ನೋಡ್ತಿರುವುದೆಲ್ಲವೂ ಆ ರಘುನಾಥ ತೀರ್ಥರು ಸಂಪಾದಿಸಿ ತೋರಿಸಿದ ಬೃಹತಿ ಮಂತ್ರಗಳ ಕ್ರಮ ಮತ್ತೆ ಆ ಸಂಖ್ಯಾಕ್ರಮ, ಅದಕ್ಕೇನೆ ಅನ್ವಯಾರ್ಥವನ್ನ ನಾನು ಅನುಸಂಧಾನ ಮಾಡ್ಕೊಂಡಿರೋದು. ಆದರೆ ಅದರ ಜೊತೆಗೇನೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಮೂಲ ಮಂತ್ರಗಳಿಗೆ ಹೇಳಿಕೊಟ್ಟ ಅರ್ಥಗಳು
ಮತ್ತೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ತೋರಿಸಿದ ಅರ್ಥ, ಮತ್ತೆ ಮೂಲ ಮಂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗಲೂ ಕೂಡ ಭಗವಂತಾಚಾರ್ಯರು ಬೃಹತಿ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿಲ್ಲದೆ ಹೋದ್ರೂ ಅಧ್ಯಾತ್ಮಪರವಾದ ಅರ್ಥವನ್ನೇನು ತೋರಿಸಿದ್ದಾರೆ. ಆ ಬೆಳಕನ್ನೇ ನನಗೆ ಮಾರ್ಗದರ್ಶಿಯನ್ನಾಗಿ ಮಾಡಿಕೊಂಡು ಮುಂದೆ ಹೋಗುವಂತ ಪ್ರಯತ್ನ ಮಾಡ್ತಿದ್ದೇನೆ. ಹೆಚ್ಚಿನ ಪ್ರಸಂಗಗಳಲ್ಲಿ ಸಾಯಣಾಚಾರ್ಯರ ಮತ್ತು ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಇಂದ್ರ ಪರವಾದ ಅರ್ಥವೇ ಕಾಣಿಸ್ತದೆ, ಭಗವತ್ ಪರವಾದ ಅರ್ಥ ಕಾಣಿಸುವುದು ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ. ಹೀಗೆ ಅರ್ಥವನ್ನು ಕೆಲವು ಕಡೆಯಿಂದ ಬೃಹತಿಯ ಸಂಪಾದನೆಯ ಕ್ರಮವನ್ನು ಮತ್ತೊಂದು ಕಡೆಯಿಂದ ತಗೊಂಡಿರ್ತೇನೆ. ಅಂತೂ ರಘುನಾಥ ಸ್ವಾಮಿಗಳು ಮಾಡಿದ ಸಂಪಾದನೆಯ ಕ್ರಮವನ್ನು ಮೀರಿಲ್ಲ. ಅರ್ಥವನ್ನು ಮಾತ್ರ ಅಧ್ಯಾತ್ಮದ ಅರ್ಥವನ್ನು ತಗೊಳ್ಳುವಾಗಲೂ ಅನೇಕ ಕಡೆ ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಮತ್ತೆ ಭಗವಂತಾಚಾರ್ಯರು ಹೇಳಿದ ಅರ್ಥವನ್ನು ಗಮನಿಸಿಯೂ ಮುಂದೆ ನನಗೆ ತೋರುವಂತಹ ಅರ್ಥವನ್ನ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ. ದಿವೇ ಜನಾಯ ತನ್ವೇ ಗೃಣಾನಃ ಅಂತ. ಗೃಣಾನಃ ಭಗವಂತ ಅವನು ಭಕ್ತರಿಂದ ಸ್ತುತ್ಯನಾದವನು. ದಿವೇ ಜನಾಯ, ದಿವೇ ಅಂದ್ರೆ ದ್ಯೋತಮಾನಾಯ, ಪ್ರಕಾಶಮಾನನಾದವನು ಈ ಇಂದ್ರ. ಆ ಇಂದ್ರ ಸ್ವಯಂ ಪ್ರಕಾಶಮಾನನಾದವನು, ಜ್ಞಾನದ ಬೆಳಕನ್ನ ಹೊಂದಿದವನು. ಅದಲ್ಲದೆ ದಿವೆ ಅಂದ್ರೆ ಸ್ತೋತ್ರ ಮಾಡುವವನು ಅಂತನೂ ಅರ್ಥ ಆಗ್ತದೆ. ದಿವು ಧಾತುವಿಗೆ ಸ್ತುತಿ, ಮೋದ, ಕಾಂತಿ ಅಂತ ಹೀಗೆಲ್ಲ ಅರ್ಥಗಳಿರೋದ್ರಿಂದ ಇಂದ್ರ ಸ್ತೋತ್ರವನ್ನು ಮಾಡ್ತಿದ್ದಾನೆ ಅಂತ ಕೂಡ ಅರ್ಥ ಆಗ್ತದೆ. ಅವನು ಭಗವಂತನನ್ನು ಸ್ತೋತ್ರ ಮಾಡ್ತಿದ್ದಾನೆ. ಇಂದ್ರನ ತಮ್ಮ ಈ ಭಗವಂತ ವಾಮನ. ಮತ್ತೆ ಆ ಇಂದ್ರ ಈ ಭಗವಂತನ ಪ್ರತೀಕ, ತನು ಅಂತ ಕರೆಸ್ಕೊಂಡವಂಥವನು. ಬೇರೆ ಎಲ್ಲ ಕಡೆ ತನು ಅಂದ್ರೆ ಮಗ ಅಂತ ಅರ್ಥ ಇದ್ರೆ, ಭಗವಂತಾಚಾರ್ಯರು ಅದಕ್ಕೆ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದ ಒಂದು ಪ್ರತೀಕ ಇಂದ್ರ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದಿಷ್ಟು 15ನೇ ಮಂತ್ರಕ್ಕೆ. ಮುಂದೆ 16ನೇ ಮಂತ್ರದಲ್ಲಿ ಹೀಗೆ ವ್ಯಾಖ್ಯಾನ ತೋರಿಸ್ತಾರೆ ಭಗವಂತಾಚಾರ್ಯರು. ನಿನ್ನ ಶಕ್ತಿ ಸಾಮರ್ಥ್ಯವನ್ನೇ ಅವಲಂಬಿಸಿ ದ್ಯುಲೋಕ, ಭೂಲೋಕಗಳು, ಮೇಲಿನ ಕೆಳಗಿನ ಲೋಕಗಳು ಮತ್ತೆ ದೇವತೆಗಳು ಇವರೆಲ್ಲರೂ ಅನುಸರಿಸಿಕೊಂಡು ಮುಂದೆ ಹೊರಟಿದ್ದಾರೆ. ನಿನ್ನ ಬಲವನ್ನ ನಿನ್ನ ಆಸರೆಯನ್ನ ಅವಲಂಬಿಸಿ ಅವರೆಲ್ಲ ಮುಂದೆ ಹೊರಟಿದ್ದಾರೆ. ನೀನು ಸರ್ವಕರ್ತ. ಇದಿಷ್ಟು ಆ ಮಂತ್ರಕ್ಕೆ ಅರ್ಥ. ಬೃಹತಿ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಎಷ್ಟು ಅರ್ಥ ಸಾಕೋ ಅಷ್ಟು ಅರ್ಥವನ್ನ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಿಂದ ನಾನೀಗ ತಗೊಂಡಿದ್ದೇನೆ. ಇದಾದ ಬಳಿಕ ನಾನು ಹೇಳುವ ಅರ್ಥವನ್ನು ನೋಡಬೇಕು. ಸಂಧಾತ ಅಂದ್ರೆ ಇದಕ್ಕೆ ಭಗವಂತಾಚಾರ್ಯ ಈಗಾಗಲೇ ಅರ್ಥ ಮಾಡಿದ್ದಾರೆ. ಅದನ್ನು ಮೊದಲು ಆರಂಭದಲ್ಲಿ ಹೇಳಿದೆ ನಾನು. ಕುತ್ಸ ಮೊದಲಾದವರು, ಆಯು, ಕುತ್ಸ, ಅತಿಥಿಗ್ವ ಮೊದಲಾದವರನ್ನ ಅವನು ವೈಕುಂಠದಲ್ಲಿ ಇಡ್ತಾನೆ ಭಗವಂತ ತನ್ನ ಭಕ್ತರು ಅನ್ನೋ ದೃಷ್ಟಿಯಿಂದ. ಮತ್ತೆ ಅಭಕ್ತರಾದವರನ್ನ ಇದೇ ಜಗತ್ತಿನಲ್ಲಿ ಅವನು ಬಿಟ್ಟು ಬಿಡ್ತಾನೆ. ಹೀಗೆ ಸಂಧಾತ ಅಂದ್ರೆ ಯಾರನ್ನ ಎಲ್ಲಿ ಇಡಬೇಕೋ ಅಲ್ಲಿ ಇಟ್ಟವನು ಅಂತ ಅರ್ಥ. ಇದಿಷ್ಟೀಗ ನಾವು ಭಗವಂತಾಚಾರ್ಯ ಹೇಳಿದ್ದನ್ನು ಕೂಡ ನೋಡಿದಂತಾಯ್ತು. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದನ್ನ ನೋಡ್ಬೇಕಾಗಿದೆ. ಕೃತ್ನೋ ಸರ್ವಕರ್ತನೆ, ಇವರೆಲ್ಲ ಹೇಳಿದ ಅರ್ಥವನ್ನೇ ನಾನು ಇಟ್ಕೊಂಡಿದ್ದೀನಿ. ಇಂದ್ರ ಭಗವಂತನೇ. ಗೃಣಾನಃ ಭಕ್ತರಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟಂಥವನು ನೀನು. ದಿವೆ ಸ್ತೋತ್ರೆ, ನಿನ್ನನ್ನು ಸ್ತುತಿಸುವಂಥ ಒಬ್ಬ ಭಕ್ತ ಏನಿದ್ದಾನೆ. ತನ್ವೆ, ಅವನು ನಿನ್ನ ಪ್ರತೀಕಭೂತ. ಇಂದ್ರ ಮಾತ್ರ ಅಲ್ಲ, ಎಲ್ಲಾ ಭಕ್ತರು ಕೂಡ ಭಗವಂತನಿಗೆ ಪ್ರತೀಕರಾದವರೇ, ಅವನ ಸನ್ನಿಧಾನ ಪಾತ್ರರೇ. ಅಂಥ ಜನರಿಗೆ, ಭಕ್ತರಿಗಾಗಿ ನಾನಿಲ್ಲಿ ಕೇವಲ ಇಂದ್ರ ಅಂತ ಇಟ್ಕೊಂಡಿಲ್ಲ. ಅದನ್ನ ಸಕಲ ಭಕ್ತರು ಕೂಡ ಭಗವಂತನ ಸ್ತೋತ್ರ ಮಾಡ್ತಾರೆ.
ಆದ್ರಿಂದ ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾದ ವಿಗ್ರಹಗಳೇ ಅವರು. ಅಂತಹ ಎಲ್ಲಾ ಭಕ್ತರಿಗೂ ಕೂಡ ನೀನು ಓಜಸ್ಸನ್ನು ಕೊಡ್ತಿ. ಇಂದ್ರನಿಗೆ ಮಾತ್ರ ಕೊಡ್ತಿ ಅಂತಲ್ಲ, ನಮಗೂ ಕೊಡ್ತಿ. ಯಾಕೆಂದ್ರೆ ಓಜಸ್ ಅಂದ್ರೆ ಇನ್ನೊಬ್ಬರನ್ನ ಮಣಿಸುವ ಶಕ್ತಿ. ಅದನ್ನ ನೀನು ಕೊಡ್ತಿ. ಮತ್ತೆ ನಿನ್ನ ಈ ಓಜಸ್ಸನ್ನ, ಯಾರಿಗೂ ಮಣಿಯದ ಶಕ್ತಿಯನ್ನ, ಇನ್ನೊಬ್ಬರನ್ನ ಮಣಿಸುವ ಶಕ್ತಿಯನ್ನೇ ಅವಲಂಬಿಸಿ ಯಾವ ಪೃಥ್ವಿಗಳು ಅಂದ್ರೆ ಶ್ರೀಭೂ ದೇವತೆಗಳು, ಲಕ್ಷ್ಮೀದೇವಿಯ ಶ್ರೀರೂಪ ಮತ್ತು ಭೂರೂಪ ಇವೆರಡು ಅವಲಂಬಿಸಿವೆ. ಇದು ನಾನು ಮಾಡಿದ ವ್ಯಾಖ್ಯಾನ. ಬರೇ ಮೇಲಿನ ಲೋಕ ಕೆಳಗಿನ ಲೋಕ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸಮಾಧಾನ ಆಗೋದಿಲ್ಲ. ಯಾವ ಪೃಥ್ವಿಯವು ಶ್ರೀಭುವವು ಅಂತ ಋಗ್ಭಾಷೆಯಲ್ಲಿ ಆಚಾರ್ಯರು ಅದನ್ನು ಒಂದ್ ಕಡೆ ಹೇಳಿದ್ದಾರೆ. ಅದನ್ನು ಮತ್ತೆ ಮತ್ತೆ ಮುಂದುವರಿಸ್ತಾ ಇರ್ತೇನೆ. ಲಕ್ಷ್ಮೀದೇವಿ ಎರಡು ರೂಪಗಳಾದ ಶ್ರೀಭೂದೇವಿಯರೇ ನಿನ್ನ ಬಲವನ್ನು ಅವಲಂಬಿಸಿದ್ದಾರೆ ಅಂದಮೇಲೆ ಇನ್ನು ಮರ್ತ್ಯರು, ಮನುಷ್ಯರು, ದೇವಾಹ ದೇವತೆಗಳು, ಅಮರ್ತ್ಯಾಹ ಅಂತನ ಅಲ್ಲೊಂದ್ ಕಡೆ ವ್ಯಾಖ್ಯಾನ ಇದೆ. ಓಜೋ ಮರ್ತ್ಯಾಹ, ಓಜೋ ಅಮರ್ತ್ಯಾಹ ಅಂತನೂ ಮಾಡ್ಬೋದು, ಓಜೋಹ ಮರ್ತ್ಯಾಹ ಅಂತನೂ ಮಾಡಬಹುದು. ಕೇವಲ ದೇವತೆಗಳು, ಅಮರ್ತ್ಯರಾದ ದೇವತೆಗಳು ಅಂತ ಉಳಿದವರು ವ್ಯಾಖ್ಯಾನ ಮಾಡಿದ್ದಾರೆ. ನಾನು ಮರ್ತ್ಯರು ಅಂದ್ರೆ ಮನುಷ್ಯರು ಮತ್ತು ದೇವತೆಗಳು ಅಂದ್ರೆ ದೇವತೆಗಳು ಅಂತಾನೆ ಅರ್ಥ ಮಾಡಿದ್ದೇನೆ. ಹೀಗೆ ಶ್ರೀಭೂ ದೇವತೆಗಳು, ಲಕ್ಷ್ಮೀದೇವಿ ಎರಡು ರೂಪಗಳು, ಉಳಿದೆಲ್ಲ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ಮನುಷ್ಯರು, ಅವರೆಲ್ಲರೂ ಕೂಡ ನಿನ್ನ ಬಲವನ್ನು ಅವಲಂಬಿಸಿದ್ದಾರೆ ಭಗವಂತನೇ ಅಂತ ಅದರ ತಾತ್ಪರ್ಯ ಒಟ್ಟಾರೆ. ಸಂಧಾತ ಅಂದ್ರೆ ಏನು? ಧಾತ ಅಂದ್ರೆ ಧಾರಣ ಪೋಷಣಯೋಹ ಮತ್ತು ಧಾತು. ಅದು ಜಗತ್ತನ್ನು ಧರಿಸಿದ್ದಾನೆ ಮತ್ತೆ ಅದನ್ನು ಪೋಷಿಸ್ತಾನೆ ಕೂಡ, ಹೀಗರ್ಥ ಅದಕ್ಕೆ. ಇಲ್ಲಿ ಸಂಧಾತ ಅಂದ್ರೆ ಚೆನ್ನಾಗಿ ಧರಿಸ್ತಾನೆ, ಚೆನ್ನಾಗಿ ಪೋಷಿಸ್ತಾನೆ ಅಂತ ಅರ್ಥ. ಆದ್ರಿಂದ ಭಗವಂತ ಸಂಧಾತ. ವಿಶ್ವ ಅಂದ್ರೆ ಜಡನೂ ಹೌದು, ಚೇತನವೂ ಹೌದು. ಇದನ್ನೇ ಬೃಹತಿ ಮಂತ್ರ ಜನಾಯ ಓಜಃ ಕೃಷ್ವ ಅಂತ ವರ್ಣನೆ ಮಾಡಿದೆ. ಇದು ನನ್ನ ವ್ಯಾಖ್ಯಾನ. ಜನರಿಗೆ, ಈ ನಿನ್ನ ಎಲ್ಲ ಭಕ್ತರಿಗೂ ಕೂಡ, ಅಭಕ್ತರಿಗೂ ಬಲವನ್ನು ಕೊಟ್ಟವನು ನೀನೇ. ಆದ್ರೆ ಅಭಕ್ತರಿಗೆ ಬಲವನ್ನು ಕೊಟ್ಟವನು ಅಂತ ನಾವು ಉಪಾಸನೆ ಮಾಡ್ಬೇಕಾದ್ದಿಲ್ಲ. ಭಕ್ತರಿಗೆ ಭಗವಂತನೇ ನೀನು ಬಲ ಕೊಟ್ಟಿದ್ದಿ ಅಂತ ನಾವು ಅವನನ್ನ ಉಪಾಸಿಸ್ಬೇಕು. ಹೀಗೆ ಅವರಿಗೆ ಬಲವನ್ನು ತುಂಬಿ ಅವರನ್ನ ಎತ್ತಿ ಹಿಡಿದವನು ನೀನು ಅಂತ ಅದರ ಅರ್ಥ. ಜನಾಯ ಓಜಃ ಕೃಷ್ವ ಅಂತ ಬೃಹತಿ ಮಂತ್ರ ಹೇಳಿದೆ. ಅದನ್ನ ಸಂಧಾತ ಅಂತ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮ ಹೇಳಿದೆ. ಓಜಃ ಅಂದ್ರೆ ಶಕ್ತಿಯನ್ನು ಕೃಷ್ವ ಕೊಡತೆ ಅಂತ, ಇದು ಬೃಹತಿ ಮಂತ್ರದಲ್ಲಿರೋದು. ಧಾತ ಎಂಬಲ್ಲಿ ಅದಕ್ಕೆ ಪೋಷಣೆ ಮಾಡುವುದು ಅಂತಾನೆ ಅರ್ಥ ಇರೋದ್ರಿಂದ ಓಜಃ ಕೃಷ್ವ ಅನ್ನೋದ್ರದ್ದು ಅರ್ಥ ಅಲ್ಲಿ ಬಂತು. ಇದು ನನ್ನ ವ್ಯಾಖ್ಯಾನ, ನಾನು ಮಾಡ್ಕೊಂಡಿರೋದು, ನನ್ನ ಅನುಸಂಧಾನ. ಇದು ನಿಮಗೆ ಸರಿ ಅಂತ ಅನಿಸಿದ್ರೆ ಅದನ್ನ, ಈ ಅನುಸಂಧಾನವನ್ನು ನೀವು ಕೂಡ ನಿಮ್ಮದಾಗಿಸ್ಕೋಬಹುದು. ಸರ್ವಕರ್ತನಾದ ಭಗವಂತನೇ ನಾವೀಗ ಭಾವಾರ್ಥ ನೋಡ್ಬೇಕು. ಭಕ್ತರಿಂದ ಸ್ತುತ್ಯನಾದಂತಹ ನೀನು, ನಿನ್ನನ್ನು ಸ್ತುತಿಸುವ, ನಿನ್ನ ಪ್ರತಿಮೆ ಅಂತ ಅನಿಸಿರುವ ಭಕ್ತನನ್ನ ಧರಿಸಿದ್ದಿ ಮತ್ತು ಅವನನ್ನು ಪೋಷಿಸ್ತಿ ಕೂಡ. ಭಕ್ತನ ಅಸ್ತಿತ್ವವೇ ನಿನ್ನ ಅಧೀನ. ಅವನಿಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಪೋಷಣೆಯನ್ನು ಕೊಟ್ಟವನೇ ನೀನು. ಶ್ರೀಭೂರೂಪಳಾದ ಲಕ್ಷ್ಮೀದೇವಿಯು, ದೇವತೆಗಳು, ಮನುಷ್ಯರೆಲ್ಲರೂ ನಿನ್ನ ಬಲವನ್ನೇ ಆಶ್ರಯಿಸಿದ್ದಾರೆ ಭಗವಂತನೇ ಅಂತ ಇಡೀ ಬೃಹತಿ ಮಂತ್ರ ಅವನ ಬಲವನ್ನ ಇವರೆಲ್ಲರೂ ಆಶ್ರಯಿಸಿದ್ದಾರೆ ಅಂತ ವರ್ಣನೆ ಮಾಡಿದೆ. ನಿನ್ನ ಭಕ್ತರಿಗೆ ಮಾತ್ರ ನೀನು ಬಲವನ್ನು ಕೊಟ್ಟವನಲ್ಲ, ಸಮಸ್ತ ಪ್ರಪಂಚಕ್ಕೂ ನೀನೇ ಬಲವನ್ನು ಕೊಟ್ಟವನು. ಲಕ್ಷ್ಮೀ ದೇವಿಯಿಂದ ಆರಂಭಿಸಿ ಎಲ್ಲರಿಗೂ ಬಲವನ್ನು ಕೊಟ್ಟವನು ಅಂತ ಹೀಗೆ ಒಂದು ಅದ್ಭುತವಾದ ಪ್ರಾರ್ಥನೆ, ಶ್ರೀಭೂ ಸಮೇತನಾದ ಭಗವಂತನ ಪ್ರಾರ್ಥನೆ ಇಲ್ಲಿ ಕಾಣಿಸ್ತದೆ. ಎಲ್ಲರೂ ನಿನ್ನನ್ನು ಅವಲಂಬಿಸಿ ಬದುಕಿದ್ದಾರೆ ಅಂತ. ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವಭಾವೋ ಜೀವ ಏವ ವಚ ಜೀವ ಏವವ ಯದ್ ಅನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ ಅಂತ. ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು, ಜಡವಾದ ವಸ್ತು, ಕರ್ಮ ಒಂದು ಕೆಲಸ, ಕಾಲ ಸ್ವಭಾವ, ಜಡದ ಸ್ವಭಾವ, ಚೇತನದ ಸ್ವಭಾವ, ಜೀವ, ಲಕ್ಷ್ಮಿಯಿಂದ ಹಿಡಿದು ಪ್ರತಿಯೊಂದು ಜೀವವೂ ಕೂಡ ಯದ್ ಅನುಗ್ರಹತ ಸಂತಿ,
ಯಾವ ಭಗವಂತನ ಅನುಗ್ರಹದಿಂದ ಇವೆಲ್ಲ ಇವೆ. ಅವನ ಅನುಗ್ರಹ ತಪ್ಪಿದ್ರೆ ಇವು ಯಾವು ಕೂಡ ಇರೋದಿಲ್ಲ. ಶ್ವಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯ ಸುರಾಹ ತದೇವಾಚ್ಯುತ ಯಾಂತೀವ ಯದೈವತ್ವಂ ಪರಾಂಗುಖ ಅಂತ ಒಂದು ಶ್ಲೋಕ ನನಗೆ ನೆನಪಿಗೆ ಬರ್ತದೆ. ಚತುರ್ಮುಖ ಮೊದಲಾದ ದೇವತೆಗಳು ಕೂಡ ನಿನ್ನ ಅನುಗ್ರಹ ತಪ್ಪಿದ್ರೆ, ಒಬ್ಬ ತೀರಾ ಕ್ಷುಲ್ಲಕನಾದ ವ್ಯಕ್ತಿ ಈ ಜಗತ್ತಿನಲ್ಲಿ ಹೇಗೆ ಕಷ್ಟಪಡ್ತಾನೋ ಹಾಗೆ ಇವರು ಕೂಡ ಕಷ್ಟಪಟ್ಟು ಬಿಡುವ ಸಾಧ್ಯತೆ ಇದೆ ನಿನ್ನ ಅನುಗ್ರಹ ಒಂದು ಇಲ್ಲದೆ ಹೋದ್ರೆ. ನಿನ್ನ ಅನುಗ್ರಹ ಇರೋದ್ರಿಂದ ಅವರವರ ಸ್ಥಾನದಲ್ಲಿ ಮೆರಿತಾ ಇದ್ದಾರೆ ಅಂತ ಅದರ ಅರ್ಥ. ಐತರೇಯ ಉಪನಿಷತ್ತಿನಲ್ಲಿ ಹೀಗೆ ವರ್ಣನ ಬಂದಿದೆ. ಅಥ ಶಾಕಲ್ಯಸ್ಯ ಅಂತ ಪ್ರಾರಂಭ ಆಗ್ತದೆ. ಪೃಥ್ವೀ ಪೂರ್ವ ರೂಪಂ ದೇವರುತ್ತರ ರೂಪಂ ವೃಷ್ಟಿ ಸಂಧಿ ಪರ್ಜನ್ಯ ಸಂಧಾತ. ಭಗವಂತನನ್ನು ಅಲ್ಲಿ ಪರ್ಜನ್ಯ ಸಂಧಾತ ಅಂತ ವರ್ಣನೆ ಮಾಡಿದ್ದಾರೆ. ಅನಿರುದ್ಧ ರೂಪದಿಂದ ಮೋಡದಲ್ಲಿರ್ತಾನೆ ಮತ್ತು ಮೋಡದ ಅಭಿಮಾನಿಯಾದ ಪರ್ಜನ್ಯನಲ್ಲೂ ಈ ಭಗವಂತನೇ ಇರ್ತಾನೆ. ಅವನೇ ಮಳೆ ಬರೆಸುವ ಮೂಲಕ ಭೂಲೋಕದಲ್ಲಿರುವ ನಮ್ಮನ್ನು ಅಂತರಿಕ್ಷ ಲೋಕದಲ್ಲಿರುವಂತಹ ದೇವತೆಗಳನ್ನು ಪೋಷಿಸ್ತಾನೆ. ಆದ್ರಿಂದ ಅವನೇ ಸಂಧಾತ ಅಂತ ಉಪನಿಷತ್ತು ಅವನನ್ನ ಸಂಧಾತ ಅಂತ ವರ್ಣನೆ ಮಾಡಿದೆ. ಪರ್ಜನ್ಯ ಸಂಧಾತ ಅಂತ. ಪರ್ಜನ್ಯ ಅಂದ್ರೆ ಯಾರೋ ಒಬ್ಬ ದೇವತೆ, ದ್ವಾದಶಾದಿತ್ಯರಲ್ಲಿರುವಂತಹ ಒಬ್ಬ ದೇವತೆ, 18-19ನೇ ಕಕ್ಷಾದಲ್ಲಿರುವ ದೇವತೆ ಅಂತ ತಿಳ್ಕೊಳ್ಬಾರ್ದು. ಪರ್ಜನ್ಯನಲ್ಲಿ ಅಂತರ್ಯಾಮಿಯಾದ ಭಗವಂತನೇ ಸಂಧಾತ. ದ್ಯಾವಾ ಪೃಥಿವ್ಯವು ಸಮಧಾತ ಮಿತ್ಯಪ್ಯಾಹು ಅಂತ ಬಂದಿರೋದು ಅದೇ ಐತರೇಯ ಉಪನಿಷತ್ತಿನಲ್ಲಿ. ದ್ಯು ಮತ್ತು ಪೃಥ್ವಿಗಳನ್ನ ಅವನು ಸಂಧಾನ ಮಾಡಿದ್ದಾನೆ. ಅವುಗಳಿಗೆ ಸಂಧಾತ ಆಗಿರುವವನು ಇವನೇ ಅಂತ ಅರ್ಥ. ಅದರ ಭಾಷೆಯಲ್ಲಿ ಆಚಾರ್ಯ ಹೀಗೆ ಹೇಳ್ತಾರೆ. ಸಮ್ಯಕ್ ಧಾರಣಾತ್ ಸಂಧಾತ ವರ್ಷಣಮೇವ ದ್ಯಾವಾ ಪೃಥಿವ್ಯೋ ಸಂಧಾನಂ ಪರ್ಜನ್ಯಸ್ತು ಭಗವಾನ್ ತತ್ಕರ್ತ ಅಂತ. ಮೋಡ ಹಾಗೂ ಮೋಡದ ಅಭಿಮಾನಿಯಲ್ಲಿ ಭಗವಂತ ಅನಿರುದ್ಧ ರೂಪದಿಂದಿದ್ದಾನೆ. ಮಳೆ ಬರಿಸುವ ಮೂಲಕ ಭೂಲೋಕದಲ್ಲಿರುವ ನಮ್ಮನ್ನು, ಅಂತರಿಕ್ಷ ಲೋಕದಲ್ಲಿರುವ ದೇವತೆಗಳನ್ನು ಕೂಡ ಅವನು ಪೋಷಿಸ್ತಾನೆ. ಆದ್ರಿಂದ ಅವನೇ ಸಂಧಾತ. ದ್ಯು ಮತ್ತು ಪೃಥ್ವಿಗಳಿಗೆ ಅವನು ಸಂಧಾನ ಮಾಡ್ತಿದ್ದಾನೆ. ದ್ಯು ಮತ್ತು ಪೃಥ್ವಿಗಳಿಗೆ ಆತ ಸಂಧಾತ ಅನ್ನೋದು ಐತರೇಯ ಉಪನಿಷತ್ತಿನ ಆ ಮಂತ್ರದಲ್ಲಿಯೂ ಬಂದಿದೆ. ಮತ್ತು ಇಲ್ಲಿಯೂ ಕೂಡ ದ್ಯಾವಾ ಪೃಥ್ವಿ ಅಂತ ಬಂದಿರುವುದು ನಾವು ತುಂಬಾ ಗಮನಿಸಬೇಕಾದಂತಹ ವಿಷಯ. ಐತರೇಯ ಉಪನಿಷತ್ತಲ್ಲೂ ಕೂಡ ಬೃಹತಿ ಮಂತ್ರದ ವಿಷಯ, ಬೃಹತಿ ಸಹಸ್ರದ ಮಹತ್ವ ಸಾಕಷ್ಟು ಬಂದೇ ಇದೆ. ಹೀಗೆ ಐತರೇಯ ಉಪನಿಷತ್ನಲ್ಲಿಯೂ ಮತ್ತೆ ಈ ನಾವು ನೋಡ್ತಿರೋ ಬೃಹತಿ ಮಂತ್ರದಲ್ಲಿಯೂ ದ್ಯಾವಾ ಪೃಥ್ವಿ ಅಂತ ಬಂದಿರುವುದು ಇದೊಂದು ಅಪರೂಪದ ಪ್ರಸಂಗ. ಬೇರೆ ಕಡೆ ಎಲ್ಲಾ ಕಡೆ ಈ ಥರ ಬಂದಿಲ್ಲ. ಆದರೆ ಸಂಧಾತ ಅನ್ನುವಾಗ ಅವನು ಭಗವಂತ ಕೇವಲ ದ್ಯುಲೋಕದಲ್ಲಿರುವ ಅಂತರಿಕ್ಷ ಲೋಕದಲ್ಲಿರುವ ಪ್ರಜೆಗಳಿಗೂ ಭೂಲೋಕದಲ್ಲಿರುವ ಪ್ರಜೆಗಳಿಗೂ ಪುಷ್ಟಿ ಕೊಡ್ತಾ ಇದ್ದಾನೆ ಅಂತ ಅಷ್ಟು ಮಾತ್ರ ಅನುಸಂಧಾನ ಮಾಡದೆ, ಲಕ್ಷ್ಮೀದೇವಿಯ ಶ್ರೀರೂಪಕ್ಕೂ ಭೂರೂಪಕ್ಕೂ ಅವನೇ ಪುಷ್ಟಿಯನ್ನು ಕೊಡ್ತಾನೆ. ಅವರು ಇವನನ್ನೇ ಅವಲಂಬಿಸಿ ಬದುಕಿದ್ದಾರೆ ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು ಇನ್ನು ಹೆಚ್ಚಿನ ಮಹತ್ವದ ಅನುಸಂಧಾನ ಆಗ್ತದೆ. ಹೀಗೆ ಒಟ್ಟಾರೆ ಆ ಬಾನು, ಈ ಭೂಮಿ ಒಂದಾಗುವಂತೆ ಮಾಡುವವನು ಹಾಗೆ ಅರ್ಥ ಮಾಡಿದ್ದಾರೆ ಇಲ್ಲಿ. ಮಳೆ ಬರಿಸುವುದರ ಮೂಲಕ ಅಂತರಿಕ್ಷ ಹಾಗೂ ಪೃಥ್ವಿ ಲೋಕ ಇವೆರಡೂ ಕೂಡ ಸೇರಿಕೊಳ್ಳುವಂತೆ ಮಾಡಿಬಿಡುವವನು ಅಂತ. ನಾವು ಧಾರಾಕಾರವಾದ ಮಳೆ ಬರ್ತಿರುವಾಗ ನೋಡಿದರೆ ಆ ಮೇಲಿನ ಆ ಬಾನು, ಈ ಭೂಮಿ ಅವೆರಡೂ ಕೂಡ ಒಂದಾಗಿರುವುದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಎರಡೂ ಒಂದಕ್ಕೊಂದು ಹೊಂದಿಕೊಂಡು ಬಿಟ್ಟಿರುವಂತೆ ಕಾಣಿಸ್ತಿರ್ತವೆ. ಅದನ್ನ ಅಂತ ಒಂದು ನಿಸರ್ಗದ ರಮಣೀಯವಾದ ದೃಶ್ಯವನ್ನ ಈ ಮಂತ್ರ ವರ್ಣಿಸಿದೆ. ಮತ್ತೆ ಶಾಕಲ್ಯ ಋಷಿ ಹೀಗೆ ಅನುಸಂಧಾನ ಮಾಡ್ತಾನಂತೆ. ಯಾವುದಾದ್ರೂ ಎರಡು ವರ್ಣಗಳು ಒಟ್ಟಿಗೆ ಸೇರಿದಾಗ ಹಿಂದಿನ ವರ್ಣ ಮುಂದಿನ ವರ್ಣದಲ್ಲಿ ಇರುವ ಭಗವಂತನ ರೂಪವನ್ನ ಅನುಸಂಧಾನ ಮಾಡುವಂತಹ ಒಂದು ಪ್ರಸಂಗ ಇರ್ತದೆ.
ಅಲ್ಲಿ ಈ ಅನಿರುದ್ಧ ರೂಪಿಯಾದ ಭಗವಂತ ಸಂಧಾತೃ ಅಂತ ಕರೆಸ್ಕೊಂಡು ಆ ಎರಡೂ ಅಕ್ಷರಗಳಲ್ಲಿದ್ದು ಆ ಎರಡೂ ಅಕ್ಷರಗಳ ಸಂಯುಕ್ತ ಅಕ್ಷರವನ್ನು ಉಚ್ಚಾರ ಮಾಡುವ ಪುರುಷನಲ್ಲೂ ಕೂಡ ಇರ್ತಾನೆ, ಇದ್ದು ಅದನ್ನೆಲ್ಲವನ್ನು ಉಚ್ಚಾರ ಮಾಡಿಸ್ತಾನೆ ಅಂತ ಅದರ ತಾತ್ಪರ್ಯ. ಪರ್ಜನ್ಯಸ್ಥ ಅನಿರುದ್ಧ ಸಂಧಾತ ಉಚ್ಚಾರಯಿತೃ ಪುರುಷಸ್ಥ. ಉಚ್ಚಾರ ಮಾಡುವ ಪುರುಷನಲ್ಲಿರುವವನು ಅವನೇ. ವಿಶೇಷವಾಗಿ ಯಾವುದೇ ಸಂಸ್ಕೃತದ ಮಂತ್ರವನ್ನು ಉಚ್ಚಾರ ಮಾಡುವಾಗ, ಯಾವುದೇ ಭಾಷೆಯನ್ನು ಉಚ್ಚಾರ ಮಾಡುವಾಗಲೂ ಸರಿಯೇ, ಸಂಸ್ಕೃತದಲ್ಲಿ ಇಂಥ ಒತ್ತಕ್ಷರಗಳ ಪ್ರಯೋಗ ಹೆಚ್ಚಿರ್ತದೆ. ಆದ್ದರಿಂದ ಅದನ್ನೆಲ್ಲ ಉಚ್ಚಾರ ಮಾಡುವಾಗ ಸಂಧಾತ ಅನ್ನುವ ಭಗವಂತನ ರೂಪವನ್ನು ಅಲ್ಲಿ ನೆನಪಿಸ್ಕೊಳ್ಬೇಕು. ವಿಶ್ವಕ್ಕೆ ವಿಶಿಷ್ಟವಾದ ಆಕಾರವನ್ನು ಕೊಟ್ಟವನು. ತವ ಸ್ವತಂತ್ರೋ ನಾಪರೋ ಸಂಧಿನ್ ಅಂತ ಒಂದು ವೇದವಾಕ್ಯ ಭಾಗವತ ತಾತ್ಪರ್ಯದಲ್ಲಿ ಆಚಾರ ಉದ್ಧರಿಸಿರುವಂಥದ್ದು. ಭಗವಂತನನ್ನು ಅಲ್ಲಿ ಸಂಧಿನ್ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಜಗತ್ತೆಲ್ಲವನ್ನು ನಾನಾ ರೀತಿಯಾದ ಆಕಾರದ ಮೂಲಕವಾಗಿ ವ್ಯಕ್ತ ಮಾಡಿದವನು. ಆದ್ರಿಂದ ಆತ ಸಂಧಿ. ಯೇಷವು ಏವ ಶುಭಾಶುಭ ಫಲೈ ಕರ್ಮಫಲೈ ಏನಂ ಸಂಯೋಜಯತೆ ಅಂತ ಪೈಂಗಿ ಶ್ರುತಿ ಇದೆ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯದನ್ನು ಹೇಳಿದ್ದಾರೆ. ನಮಗೆ ಶುಭ ಫಲಗಳನ್ನು ಮತ್ತು ಅಶುಭ ಫಲಗಳನ್ನು ಕೊಡುವವನು, ಶುಭಾಶುಭ ಫಲಗಳಿಂದ ನಮ್ಮನ್ನು ಜೋಡಿಸುವವನು. ನಾವು ಮಾಡಿದ ಕರ್ಮಗಳಿಗೆ ಫಲವಾಗಿ ಶುಭ ಕರ್ಮಕ್ಕೆ ಫಲವಾಗಿ ಶುಭ ಫಲ, ಅಶುಭ ಕರ್ಮಕ್ಕೆ ಫಲವಾಗಿ ಅಶುಭ ಫಲ, ಅದನ್ನು ಜೋಡಿಸುವವನೇ ಭಗವಂತ. ಲಕ್ಷಾಲಂಕಾರ ಸಂಧಾತ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯದ ವಿವೃತ್ತಿಯಲ್ಲಿ ಸಂಧತ್ತೆ ಸಂಯೋಜಯತಿ ಕರ್ಮಫಲೈ ಪುರುಷಾನ್ ಇತಿ ಸಂಧಾತ. ಎಲ್ಲ ಜೀವರನ್ನು ಅವರವರ ಕರ್ಮದ ಫಲದ ಜೊತೆಗೆ ಜೋಡಿಸುವವನು, ಕರ್ಮಫಲಕ್ಕೂ ಆ ವ್ಯಕ್ತಿಗಳಿಗೂ ಸಂಬಂಧವನ್ನು ಕಲ್ಪಿಸುವವನು ಅಂತ ಅರ್ಥವನ್ನು ಹೇಳಿದ್ದಾರೆ. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕನುಸಾರವಾಗಿ ತನ್ನ ಭಕ್ತರಾದಂತಹ ಪ್ರಹ್ಲಾದ ಮೊದಲಾದವರನ್ನ ತನ್ನ ಜೊತೆಗೆ ಸೇರುವಂತೆ ಮಾಡಿದವನು. ಅವ್ರಿಗೆ ಬಂದಿರುವಂತಹ ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಿ ಆ ಮೂಲಕ ತನ್ನ ಬಳಿಗೆ ಕರೆದುಕೊಂಡವನು ಅಂತ ಅವರು ವ್ಯಾಖ್ಯಾನ ಮಾಡ್ತಾರೆ. ಮತ್ತೆ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನಕ್ಕನುಸಾರವಾಗಿ ಧಾರಣ ಪೋಷಣೆಗಳನ್ನು ಮಾಡುವವನು. ಆ ಅರ್ಥವನ್ನ ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಮತ್ತೆ ರಾಮಾದಿ ರೂಪೇಣ ಅಹಲ್ಯಾದೀನ, ಅಹಲ್ಯೆಗೆ ರಾಮನ ಭೇಟಿ, ಅದೇ ಸಂಧಾನ, ಅದಾಗುವಂತೆ ಮಾಡಿದವನು. ಮತ್ತೆ ಆ ಅಹಲ್ಯೆ ದ್ರೌಪದಿ ಇವರಿಬ್ಬರನ್ನು ಒಟ್ಟು ಕೂಡಿಸಿದವನು. ಈ ಎಲ್ಲ ಅರ್ಥಗಳು ಕೂಡ ಆ ಸಂಧಾತ ಅನ್ನೋದಕ್ಕೆ ಬರ್ತದೆ. ನಾವು ಅದನ್ನು ಮೊದಲೇ ನೋಡಿ ಆಗಿದೆ. ಯಾವ ವ್ಯಕ್ತಿಯನ್ನ ಯಾವ ವ್ಯಕ್ತಿಯ ಜೊತೆಗೆ, ಯಾವ ಜಡವನ್ನು ಯಾವ ಜಡದ ಜೊತೆಗೆ, ಜಡವನ್ನು ವ್ಯಕ್ತಿಯ ಜೊತೆಗೆ, ಜಡ ಮತ್ತು ವ್ಯಕ್ತಿಗಳನ್ನ ಕಾಲ ಮತ್ತು ದೇಶಗಳ ಜೊತೆಗೆ ಎಲ್ಲೆಲ್ಲಿ ಹೇಗೆ ಹೇಗೆ ಕೂಡಿಸ್ಬೇಕು ಅಂತ ಅನ್ನೋದನ್ನೆಲ್ಲ ಅವನೇ ನೋಡ್ತಾನೆ ಅಂತ ಅದರ ಅರ್ಥ. ಸಂಧಾತ ಅಂತ ಅನ್ನೋದು ಆ ದೃಷ್ಟಿಯಿಂದ ತುಂಬ ಮಹತ್ವದ ವಿಷಯ. ಈ ಜಗತ್ತಿನಲ್ಲಿ ನಾವಿದ್ದೀವಿ, ನಮಗೆ ಆಹಾರ ಬೇಕು ಬದುಕಿರ್ಲಿಕ್ಕೆ. ಆ ಆಹಾರ ಬೇಕಾದರೆ ಮಳೆ ಬರಬೇಕು. ಆ ಬಾನು, ಈ ಭೂಮಿ, ಇವೆರಡನ್ನು ಒಂದು ಮಾಡಿ ಧಾರಾಕಾರವಾದ ಮಳೆಯನ್ನು ಬರಿಸಿ ನಮಗೆ ಬೆಳೆಯನ್ನ ಕೊಟ್ಟವನು, ಶರೀರ ಪೋಷಣೆ ಮಾಡಿದವನು. ಆದ್ರಿಂದ ಸಂಧಾತ ಭಗವಂತ. ಬಾನು ಮತ್ತು ಭೂಮಿಗಳನ್ನು ಒಟ್ಟುಗೂಡಿಸಿದವನು, ನಮಗೂ ಪೋಷಣೆಯನ್ನು ಕೊಟ್ಟವನು. ಆದ್ರಿಂದ ಆ ಕಾರಣದಿಂದ ಸಂಧಾತ. ಸಂಧಾತ ಅನ್ನೋದು ಬಾನು ಮತ್ತು ಭೂಮಿಗಳನ್ನು ಒಟ್ಟುಗೂಡಿಸಿದ್ರಿಂದ ಸಂಧಾತ, ನಮಗೆ ಪೋಷಣೆ ಕೊಟ್ಟದ್ರಿಂದ ಸಂಧಾತ. ನಮಗೆ ಅಕ್ಷರಗಳನ್ನ ಉಚ್ಚಾರ ಮಾಡಿಸುವುದರಿಂದ ಹಿಡಿದು ನಮ್ಮ ಬಾಲ್ಯ ಆ ಹಂತದಿಂದಲೂ ಹಿಡಿದು ಪ್ರತಿಯೊಂದು ಹಂತದಲ್ಲಿಯೂ ನಮ್ಮಿಂದ ಯುಕ್ತವಾದ ಉಚ್ಚಾರವನ್ನು ಮಾಡಿಸಿ ಆ ಎಲ್ಲ ಅಕ್ಷರಗಳ, ಪದಗಳ, ವಾಕ್ಯಗಳ ಅರ್ಥವನ್ನು ನಮಗೆ ತಿಳಿಸಿ ನಮ್ಮನ್ನ ಮುನ್ನಡೆಸುವಂಥವನು.
ಮುಕ್ತಿಯಲ್ಲಿ ನಮಗೆ ಸುಖವನ್ನ ಜೋಡಿಸುವವನು ನಮಗೆ. ಮತ್ತೆ ಅಭಕ್ತರಾದವರಿಗೆ, ಭಗವಂತನ ಭಕ್ತರಲ್ಲದೇ ಇದ್ದವರಿಗೆ ಏನು ಗತಿ ದುರ್ಗತಿ ಸಿಗಬೇಕು ಅದನ್ನು ಕೂಡ ಕೊಟ್ಟವನು. ಈ ಎಲ್ಲ ಅರ್ಥಗಳು ಕೂಡ ಸಂಧಾತ. ಚೆನ್ನಾಗಿ ಯಾರಿಗೆ ಏನು ಕೊಡಬೇಕೋ ಅದನ್ನ ಕೊಡುವವನು. ದಾತ ಅಂದ್ರೆ ಕೊಡುವವನು, ಧಾತ ಅಂದ್ರೆ ಪೋಷಿಸುವವನು, ಧರಿಸಿರುವವನು ಕೂಡ ಹೌದು. ಶ್ರೀಭೂ ಇಬ್ಬರನ್ನು ಕೂಡ ಅವನೇ ಧರಿಸಿದ್ದಾನೆ. ಹೀಗೆ ನಮ್ಮ ಭೌತ ದೇಹದ ಹೊಟ್ಟೆಗೆ ಬೇಕಾದ ಆಹಾರ, ಮತ್ತೆ ನಮ್ಮ ಜೀವದ, ನಮ್ಮ ಆತ್ಮದ ಬೆಳವಣಿಗೆಗೆ, ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾದಂತಹ ಆಹಾರ ಅದೆಲ್ಲವನ್ನೂ ಕೊಡುವವನು. ಆ ಎಲ್ಲ ರೀತಿಯಲ್ಲೂ ನಮ್ಮನ್ನು ಪೋಷಿಸುವವನು. ನಮಗೆ ಅಡ್ಡ ಬಂದ ದುಷ್ಟ ಶಕ್ತಿಗಳನ್ನ ಸದೆಬಡಿಯುವ ಶಕ್ತಿಯನ್ನು ನಮಗೆ ಕೊಟ್ಟವನು. ಎಲ್ಲ ದೇವತೆಗಳನ್ನು, ಲಕ್ಷ್ಮೀ ಶ್ರೀಭೂ ಮೊದಲಾದ ದೇವತೆಗಳನ್ನ, ಉಳಿದ ದೇವತೆಗಳನ್ನು, ಮನುಷ್ಯರನ್ನು ಎಲ್ಲರನ್ನೂ ಹೀಗೆ ಪೋಷಿಸುವವನು ಅಂತ ಅದಕ್ಕೊಂದು ವಿಶಿಷ್ಟವಾದಂತಹ ಅರ್ಥ. ನಾವು ಅಲ್ಲದೆ ಚಿಕ್ಕ ಮಕ್ಕಳಿಗೆ ಯಾವುದಾದ್ರೂ ಅಕ್ಷರಗಳನ್ನ ಸರಿಯಾಗಿ ಅನ್ಲಿಕ್ಕೆ ಬರದೇ ಇದ್ದಾಗ ಸಂಧಾತ ಅನ್ನುವ ನಾಮವನ್ನ ಆ ಮಕ್ಕಳ ಬಾಯಿಂದ ಮೇಲಿದ ಮೇಲೆ ಪುನರುಚ್ಚಾರ ಮಾಡಿಸಿ ಅವುಗಳ ಉಚ್ಚಾರವನ್ನ ತಿದ್ದಬಹುದು ಈ ನಾಮದ, ಈ ಮಂತ್ರದ ಶಕ್ತಿಯ ಬಲದಿಂದ. ಉಚ್ಚಾರವನ್ನು ಸರಿಯಾಗಿ ಮಾಡ್ಲಿಕ್ಕೆ ಬರ್ತಾ ಇದ್ರೂ ಕೂಡ ಅದರ ಅರ್ಥವನ್ನು ತಿಳಿಯದ ನಮಗೆ, ನಮ್ಮ ಸಾಧನೆ ದೃಷ್ಟಿಯಿಂದಲೂ ಕೂಡ ಈ ಮಂತ್ರ ಬಹಳ ಮಹತ್ವದ್ದು. ಅದರೊಂದಿಗೆ ಈ ನಾಮದ ಸಂಧಾತ ಅನ್ನೋ ನಾಮದ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ, ಐತರಿ ಉಪನಿಷತ್ನಲ್ಲೂ ಈ ಬೃಹತಿ ಮಂತ್ರದಲ್ಲೂ ಎರಡೂ ಕಡೆ ಲಕ್ಷ್ಮೀದೇವಿಯ ಎರಡು ರೂಪಗಳು, ಶ್ರೀಭೂ ರೂಪಗಳ ವರ್ಣನೆ ಬಂದಿರುವುದೊಂದು ಅಪರೂಪದ ಯೋಗವೇ ಸರಿ. ಅದರ ಶ್ರವಣ ಇಲ್ಲಿಗೆ ಸಮಾಪ್ತ ಆಗಿದೆ.